ವೀಕ್ಷಕರೇ ನಮಸ್ಕಾರ. ನೀವು ನೋಡ್ತಾ ಇದ್ದೀರಾ ಫ್ರೀಡಮ್ ಟಿವಿ. ನಾನು ಭೀಮೇಶ್ ಗೋನಾಳ್. ವೀಕ್ಷಕರೇ, ರಾಜಕೀಯವಾಗಿ ಟೀಕೆಗಳು ಮಾಡುವುದು ಸಾಮಾನ್ಯ. ಆದರೆ ಕೆಲವೊಂದು ಬಾರಿ ಕೆಲವೊಂದು ಮಾತುಗಳನ್ನು ಆಡೋದ್ರಿಂದ ಕೆಲ ನಾಯಕರು ಸಂಕಷ್ಟಕ್ಕೆ ಒಳಗಾಗ್ತಾರೆ ಎನ್ನುವಂತಹ ಮಾತು ಇದೆ. ಅದರಲ್ಲಿ ರಾಹುಲ್ ಗಾಂಧಿಯವರು ಕೂಡ ಒಬ್ಬರು. ಅವರು ಹೇಳುವಂತಹ ಕೆಲವೊಂದು ಮಾತುಗಳು, ಹೇಳಿಕೆಗಳೇನಿದೆ ಅವರನ್ನು ಸಂಕಷ್ಟಕ್ಕೆ ಸಿಲುಕುತ್ತೆ ಕೆಲವೊಂದು ಬಾರಿ. ಈಗ ಮೋದಿ ಅವರಿಗೆ ಹೇಳ್ತಾ ಇದ್ದಾರೆ, ನಾಚಿಕೆ ಅಂದರೆ ಏನು ಅಂತ ನಿಮಗೆ ನಾನು ಹೇಳ್ತೇನೆ, ತಿಳಿದುಕೊಳ್ಳಿ ಮೋದಿಯವರೇ ಅಂತ ಹೇಳ್ತಾ ಇದ್ದಾರೆ. ಎಸ್ಟೀನ್ ಫೈಲ್ ಇಂಡಿಯಾ US ಟ್ರೇಡ್ ವಿರುದ್ಧ ರಾಹುಲ್ ಗಾಂಧಿ ವಾಗ್ದಾಳಿಯನ್ನು ನಡೆಸಿದ್ದಾರೆ. ಪ್ರಧಾನಿ ಮೋದಿ ಕಾಂಗ್ರೆಸ್ ವಿರುದ್ಧ ಕೀಳು ಮಟ್ಟದ ನಗ್ನ ರಾಜಕೀಯ ನಡೆಸ್ತಾ ಇದೆ ಅಂತ ಹೇಳಿ ಆರೋಪಿಸಿದ್ದಾರೆ. ಈ ಹಿನ್ನೆಲೆಯಲ್ಲಿ ಲೋಕಸಭೆಯ ವಿರೋಧ ಪಕ್ಷ ನಾಯಕ ರಾಹುಲ್ ಗಾಂಧಿ ಅದಕ್ಕೆ ತೀವ್ರ ಪ್ರತಿಕ್ರಿಯೆಯನ್ನು ಕೂಡ ನೀಡ್ತಾ ಇದ್ದಾರೆ. ನೋಡಿ, ಭಾರತ ಅಮೆರಿಕ ವ್ಯಾಪಾರ ಒಪ್ಪಂದವನ್ನ ನಾಚಿಕೆಗೇಡಿನದ್ದು ಅಂತ ಕರೆದಿದ್ದಾರೆ. ಕೀಳು ಮಟ್ಟದ ರಾಜಕೀಯ ಮಾಡುತ್ತಿರುವುದು ಪ್ರಧಾನಿ ನರೇಂದ್ರ ಮೋದಿಯವರೇ, ನೀವೇ ಅಂತ ಹೇಳ್ತಾ ಇದ್ದಾರೆ. ನಾಚಿಕೆ ಆಗಬೇಕು ನಿಮಗೆ ಅಂತ ಹೇಳಿ ವಾಗ್ದಾಳಿಯನ್ನು ನಡೆಸ್ತಾ ಇದ್ದಾರೆ. ಈ ಕುರಿತಾಗಿ ಅವರು ಒಂದು ವಿಡಿಯೋವನ್ನು ಕೂಡ ಹಂಚಿಕೊಂಡಿದ್ದಾರೆ. ವಿಡಿಯೋದ ಮೂಲಕ ಸಂದೇಶವನ್ನು ಕೊಡ್ತಾ ಇದ್ದಾರೆ. ಅದೇನು ಅಂತ ಒಂದು ಸ್ವಲ್ಪ ವಿಡಿಯೋವನ್ನು ನೋಡಿ, ಆಮೇಲೆ ಇದ್ರ ಬಗ್ಗೆ ಮಾತನಾಡೋಣ. बीजेपी के कार्यकर्ताओं, RSS के कार्यकर्ताओं, आप अपने प्रधानमंत्री के आंखों में देखो, आपको डर दिखेगा. पार्लियामेंट में नहीं आ पाए और कारण नारावाने नहीं थे, कारण एप्स्टीन था, कारण अदानी पर केस था. नरेंद्र मोदी जी, अहिंसा और लोकतांत्रिक विरोध देश की बुनियाद है. गांधी जी और भगत सिंह ने यह रास्ता दिखाया है. इससे आप इतना क्यों डरते हो? आप शर्म की बात करते हो. शर्म की बात मैं आपको बताता हूँ. आपने अमेरिका के साथ जो किया है, ये शर्म की बात. देश को आपने बेचा है. पहली शर्म की बात, जो US के साथ आपने ट्रेड डील की है, जिसमें हिंदुस्तान को कुछ नहीं मिला और हमारा पूरा देश आपने अमेरिका को बेच दिया है. हमारे देश का डेटा दे दिया, किसानों को खत्म कर दिया, टेक्सटाइल इंडस्ट्री बर्बाद कर दी. ये शर्म की बात. दूसरी शर्म की बात, एप्स्टीन जो पीडोफाइल है, उसकी फाइलों में, उसकी ईमेल में आपका नाम, आपके मंत्रियों का नाम और आपके दोस्तों का नाम, तीनों का एक साथ आ रहा है. ये है दूसरी शर्म की बात. और तीसरी शर्म की बात, अदानी पे जो केस चल रहा है, पूरा देश जानता है कि वो अदानी पर नहीं, बीजेपी और आपके फाइनेंशियल आर्किटेक्चर पर केस है. और पूरा देश जानता है, पूरी रात आप सो नहीं पाते हो जब आप सोचते हो कि अदानी केस का क्या होगा. मोदी जी, जो आप अपने मित्रों के लिए, अनिल अंबानी, अदानी, और अपने लिए उचित समझते हो, वो आप करो. हम देश की रक्षा करते हैं, हम किसानों की रक्षा करते हैं, हम मजदूरों की रक्षा करते हैं, स्मॉल एंड मीडियम इंडस्ट्री की रक्षा करते हैं और देश की डेटा की रक्षा करते हैं. हम संविधान के लिए लड़ रहे हैं. कांग्रेस पार्टी के बब्बर शेरों, कार्यकर्ताओं, आपको डरना नहीं है, एक कदम पीछे हटना नहीं है. धन्यवाद, नमस्कार. ನೋಡಿ, ರಾಹುಲ್ ಗಾಂಧಿ ಅವರು ಮಾತನಾಡಿದರು. ಗಾಂಧಿ ಅಮೆರಿಕದೊಂದಿಗೆ ಮಾಡಿಕೊಂಡಿರುವಂತಹ ಒಪ್ಪಂದ ಏನಿದೆ, ದೇಶದ ಹಿತಾಸಕ್ತಿಗಳಿಗೆ ದ್ರೋಹವಾಗಿದೆ ಎಂಬ ತಮ್ಮ ಆರೋಪವನ್ನು ಪುನರುಚ್ಚರಿಸಿದಂತಹ ಅವರು, ನೋಡಿ, ನೀವು ಅಮೆರಿಕದೊಂದಿಗೆ ಮಾಡಿಕೊಂಡಂತಹ ಒಪ್ಪಂದದಲ್ಲಿ ದೇಶವನ್ನು ಮಾರಿದ್ದೀರಿ, ಅದು ನಾಚಿಕೆಗೇಡಿನ ಸಂಗತಿ ಅಂತ ಹೇಳಿ ಈ ಒಪ್ಪಂದದಿಂದ ಭಾರತದ ಡೇಟಾ ಭದ್ರತೆ ಹಾನಿಗೊಳಗಾಗುತ್ತೆ, ರೈತರು ಮತ್ತು ವಸ್ತ್ರೋದ್ಯಮಕ್ಕೂ ಕೂಡ ನಷ್ಟ ಆಗುತ್ತೆ ಅಂತ ಹೇಳಿ ಆರೋಪ ಮಾಡ್ತಾ ಇದ್ದಾರೆ ರಾಹುಲ್ ಗಾಂಧಿ. ಪ್ರಧಾನಿ ನರೇಂದ್ರ ಮೋದಿಯವರ ಒಂದು ನಿರ್ಧಾರದಿಂದ ದೇಶಕ್ಕೆ ಕೆಡುಕಾಗುತ್ತೆ ಅಂತ ಆರೋಪ ಮಾಡ್ತಾ ಇದ್ದಾರೆ. ಇತ್ತೀಚೆಗೆ ನಡೆದಂತಹ ದೆಹಲಿಯ AI ಇಂಪ್ಯಾಕ್ಟ್ ಸಮ್ಮೇಳನದ ವೇಳೆ ಯುವ ಕಾಂಗ್ರೆಸ್ ಕಾರ್ಯಕರ್ತರು ಶರ್ಟ್ ಅನ್ನು ಬಿಚ್ಚಿ ಅಲ್ಲಿ ಹೋಗಿದ್ರು, ಪ್ರತಿಭಟನೆಯನ್ನು ಕೂಡ ಮಾಡಿದರು. ಪ್ರಧಾನಿ ಮೋದಿ ಏನಿದ್ದಾರೆ, ಅವರು ಕೀಳು ಮಟ್ಟದ ನಾಚಿಕೆಗೇಡಿನ ಒಂದು ರಾಜಕೀಯವನ್ನು ನಡೆಸ್ತಾ ಇದ್ದಾರೆ ಅಂತ ಟೀಕೆ ಕೂಡ ಮಾಡಿದ್ದಾರೆ. ಇದಕ್ಕೆ ಪ್ರತಿಯಾಗಿ ರಾಹುಲ್ ಗಾಂಧಿ, ನಾಚಿಕೆ ಬಗ್ಗೆ ನೀವು ಮಾತನಾಡ್ತಾ ಇದ್ದೀರಾ, ನಿಜವಾದ ನಾಚಿಕೆ ಅಂದರೆ ಏನು ಅನ್ನೋದನ್ನು ನಾನು ಹೇಳ್ತೀನಿ, ಸ್ವಲ್ಪ ಗಮನಿಸಿ. ನೀವು ಶಾಂತಿಯುತವಾಗಿ ಪ್ರತಿಭಟನೆ ಯಾರು ಮಾಡ್ತಾ ಇದ್ದಾರೆ, ಪ್ರಜಾಪ್ರಭುತ್ವದ ಮೂಲ ತತ್ವ ಅದು, ಅದನ್ನು ಸಮರ್ಥಿಸಿಕೊಂಡಿದ್ದಾರೆ. ನೀವು ನಾಚಿಕೆ ಆಗೋ ರೀತಿಯಲ್ಲಿ ರಾಜಕಾರಣವನ್ನು ಮಾಡ್ತಾ ಇದ್ದೀರಿ. ನೀವು ದೇಶದ ಡೇಟಾವನ್ನು ಒಪ್ಪಿಸಿದ್ದೀರಿ ಅವರಿಗೆ. ರೈತರು ಏನಿದ್ದಾರೆ ಅವರನ್ನು ನಾಶಪಡಿಸ್ತಾ ಇದ್ದೀರಿ, ನೀವು ವಸ್ತ್ರೋದ್ಯಮವನ್ನು ಹಾಳು ಮಾಡ್ತಾ ಇದ್ದೀರಿ. ಇದೇ ತಾನೇ ನಾಚಿಕೆಗೇಡಿನ ಸಂಗತಿ ಅಂತಂದರೆ ನೀವು ಯೋಚನೆ ಮಾಡಿ. ಪ್ರಧಾನಮಂತ್ರಿ ಭಯದಿಂದ ಸಂಸತ್ತಿಗೆ ಬರಲು ತಪ್ಪಿಸ್ಕೊಳ್ತಾ ಇದ್ದಾರೆ ಅಂತ ಕೂಡ ಆರೋಪ ಮಾಡ್ತಾರೆ. ನೋಡಿ, ಅವರು ಮಾತನಾಡ್ತಾ ಹೇಳ್ತಾರೆ, ಬಿಜೆಪಿ ಮತ್ತು RSS ಕಾರ್ಯಕರ್ತರೇ, ನಿಮ್ಮ ಪ್ರಧಾನಮಂತ್ರಿಯ ಕಣ್ಣಲ್ಲಿ ನೋಡಿ, ನಿಮಗೆ ಅವರ ಕಣ್ಣಲ್ಲಿ ಭಯ ಕಾಣಿಸುತ್ತೆ. ಅವರು ಸಂಸತ್ಗೂ ಕೂಡ ಬರಲಿಲ್ಲ ಅಂದರೆ ನೀವೇ ಯೋಚನೆ ಮಾಡಿ.
ಅದಾನಿ ಗ್ರೂಪ್ ಅವರ ಬಗ್ಗೆ ಇರುವಂತಹ ವಿವಾದದ ಬಗ್ಗೆ ಕೂಡ ರಾಹುಲ್ ಗಾಂಧಿ ಮಾತನಾಡಿದರೆ ಈ ಒಂದು ವಿಚಾರವಾಗಿ ನಿಮ್ಮ ನಾಯಕನ ಕಣ್ಣಲ್ಲಿ ಭಯ ಕಾಣ್ತಾ ಇದೆ, ಅದಕ್ಕೆ ಕೂಡ ಅವರು ಸಂಸತ್ತಿಗೆ ಬರ್ತಾ ಇಲ್ಲ. ಕೆಲವೊಂದು ಪ್ರಶ್ನೆಗಳನ್ನು ನಾವು ಕೇಳ್ತೀವಿ, ಆ ಪ್ರಶ್ನೆಗಳಿಗೆ ಉತ್ತರ ಕೊಡುವಂತಹ ಧೈರ್ಯ ಅವರಿಗಿಲ್ಲ. ಹೀಗಾಗಿ ಅವರು ತಪ್ಪಿಸ್ಕೊಳ್ತಾ ಇದ್ದಾರೆ. ನೋಡಿ, ನಿಮ್ಮ ಹೆಸರು, ನಿಮ್ಮ ಸಚಿವರ ಹೆಸರು ಮತ್ತು ನಿಮ್ಮ ಸ್ನೇಹಿತರ ಹೆಸರು ಏನಿದೆ ಎಸ್ಟೀನ್ ಫೈಲ್ಸ್ನಲ್ಲಿ ಕಾಣಿಸ್ಕೊಳ್ತಾ ಇದೆ. ಇಂತಹ ಗಂಭೀರ ಅಪರಾಧದೊಂದಿಗೆ ಸಂಬಂಧ ಹೊಂದಿರುವುದು ಒಂದು ನಾಚಿಕೆಗೇಡಿನ ಸಂಗತಿ. ನಿಮ್ಮ ಹೆಸರಿದೆ ಅದರಲ್ಲಿ. ನಾನು ಸಂಸತ್ತಿನಲ್ಲಿ ಹೇಳಿದಂತಹ ಸತ್ಯನೇ ಇದು. ಈ ದೇಶದ ಪ್ರಧಾನಮಂತ್ರಿಯ ಕಂಠವನ್ನು ಅಮೆರಿಕ ಹಿಡಿದಿದೆ. ಅವರು ಭಾರತವನ್ನು ಒತ್ತುವಡ್ತಾ ಇದ್ದಾರೆ, ಒಂದು ರೀತಿಯಲ್ಲಿ ಒತ್ತಡಕ್ಕೆ ಸಿಲುಕಿಸ್ತಾ ಇದ್ದಾರೆ, ಒತ್ತಡಕ್ಕೆ ಒಳಪಡಿಸಿ ಮಾರ್ತಾ ಇದ್ದಾರೆ ಅಂತ ಹೇಳಿ ಆರೋಪ ಮಾಡ್ತಾ ಇದ್ದಾರೆ. ಅಮೆರಿಕಾದಲ್ಲಿ ಅದಾನಿ ವಿರುದ್ಧ ನಡೆಯುತ್ತಿರುವಂತಹ ಪ್ರಕರಣವು ಬಿಜೆಪಿ ಮತ್ತು ಅದರ ಹಣಕಾಸು ವ್ಯವಸ್ಥೆಯ ಮೇಲಿನ ಪರಿಣಾಮವನ್ನು ಬೀರ್ತಾ ಇದೆ. ಇದರಿಂದ ನಿದ್ದೆ ಕೂಡ ಹಾರಿ ಹೋಗ್ತಾ ಇದೆ. ನಮಗೆ ಏನು ಮಾಡಬೇಕಂತ ಗೊತ್ತಾಗ್ತಾ ಇಲ್ಲ. ಈ ವಿಷಯದಲ್ಲಿ ಒಂದು ವರ್ಷಕ್ಕೂ ಹೆಚ್ಚು ಕಾಲ ಯಾವುದೇ ಕ್ರಮವನ್ನು ಕೈಗೊಳ್ಳಲಾಗಿಲ್ಲ. ಅದನ್ನು ನಾಚಿಕೆಗೇಡಿನ ಸಂಗತಿ ಅಂತ ನಾವು ಕರಿತೀವಿ. ನೀವು ನಮಗೆ ಹೇಳ್ತಾ ಇದ್ದೀರಾ ಸರ್ಕಾರ ಕೆಲವು ಉದ್ಯಮಿಗಳನ್ನು ರಕ್ಷಿಸುವಂತಹ ಕೆಲಸವನ್ನು ಮಾಡ್ತಾ ಇದೆ ಅಂತ ಕೂಡ ರಾಹುಲ್ ಗಾಂಧಿ ದೊಡ್ಡ ಮಟ್ಟದ ಆರೋಪ ಮಾಡ್ತಾ ಇದ್ದಾರೆ. ವಿರೋಧ ಪಕ್ಷ ಈ ವಿಷಯವನ್ನು ಮುಂದಿರಿಸಿಕೊಂಡು ಎತ್ತಿ ಹಿಡಿಯುವಂತಹ ಕೆಲಸ ಮಾಡ್ತಾ ಇದೆ. ಜನರಿಗೆ ಸತ್ಯ ಏನು, ಯಾವುದು ನ್ಯಾಯ, ಯಾವುದು ಅನ್ಯಾಯ, ಎಲ್ಲಿ ಮೋಸ ಆಗ್ತಾ ಇದೆ, ಎಲ್ಲಿ ದ್ರೋಹ ಆಗ್ತಾ ಇದೆ, ಎಲ್ಲಿ ವಂಚನೆ ಆಗ್ತಾ ಇದೆ, ಅದನ್ನು ಜನರಿಗೆ ತಿಳಿಸುವಂತಹ ಕೆಲಸವನ್ನು ಮಾಡ್ತಾ ಇದ್ದೀವಿ ನಾವು. ನೀವು ಮಾಡ್ತಾ ಇದ್ರಲ್ಲ ಈ ಕೆಲಸಗಳೆಲ್ಲವೂ ಕೂಡ ನಾಚಿಕೆಗೇಡಿನ ಸಂಗತಿಯ ವಿಚಾರಗಳು. ಮಹಾತ್ಮ ಗಾಂಧಿ ಮತ್ತು ಭಗತ್ ಸಿಂಗ್ ಅವರನ್ನು ಉಲ್ಲೇಖಿಸಿದಂತಹ ರಾಹುಲ್ ಗಾಂಧಿ ಅಹಿಂಸೆ ಮತ್ತು ಭಿನ್ನಾಭಿಪ್ರಾಯಗಳು ಭಾರತದ ಪ್ರಜಾಪ್ರಭುತ್ವದ ಅವಿಭಾಜ್ಯ ಅಂಗ ಕೂಡ ಆಗಿವೆ ಅಂತ ಹೇಳ್ತಾರೆ. ಈ ದಾರಿ ಗಾಂಧೀಜಿ ಮತ್ತು ಭಗತ್ ಸಿಂಗ್ ತೋರಿಸಿತು. ಇದಕ್ಕೆ ನೀವು ಯಾಕೆ ಭಯಪಡ್ತೀರಿ ಅಂತ ಪ್ರಶ್ನೆ ಕೂಡ ಮಾಡ್ತಾರೆ ಮೋದಿಯವರಿಗೆ. ಇನ್ನು ಪಕ್ಷದ ಕಾರ್ಯಕರ್ತರನ್ನು ಉದ್ದೇಶಿಸಿ ಮಾತನಾಡ್ತಾರೆ ರಾಹುಲ್ ಗಾಂಧಿ. ನೋಡಿ, ರೈತರು, ಕಾರ್ಮಿಕರು, MSMEಗಳು ಮತ್ತು ಭಾರತದ ಡೇಟಾವನ್ನು ರಕ್ಷಿಸಲು ಹಾಗೂ ಸಂವಿಧಾನವನ್ನು ಕಾಪಾಡಲು ಕಾಂಗ್ರೆಸ್ ಹೋರಾಟವನ್ನು ಮಾಡುತ್ತೆ, ತನ್ನ ಹೋರಾಟವನ್ನು ಮುಂದುವರಿಸುತ್ತೆ. ಭಾರತವನ್ನು ರಕ್ಷಿಸಲು ಬೇಕಾದಂತಹ ಎಲ್ಲವನ್ನೂ ಕೂಡ ಕಾಂಗ್ರೆಸ್ ಮಾಡ್ತಾ ಹೋಗುತ್ತೆ. ಒಂದು ಹೆಜ್ಜೆಯೂ ಕೂಡ ಹಿಂದಕ್ಕೆ ನಾವು ಹೋಗೋದಿಲ್ಲ ಅಂತ ಹೇಳಿ ರಾಹುಲ್ ಗಾಂಧಿ ಮಾತನಾಡಿದ್ದಾರೆ. ನೋಡಿ, ಮೋದಿ ಮತ್ತು ರಾಹುಲ್ ಗಾಂಧಿ ನಡುವೆ ಇರುವಂತಹ ಕೆಲವೊಂದು ವಿಚಾರಗಳು, ಆರೋಪಗಳು, ಹೇಳಿಕೆಗಳು, ಟೀಕೆಗಳು ಇದೆಲ್ಲವನ್ನು ಕೂಡ ಗಮನಿಸ್ತಾ ಹೋದಾಗ ರಾಹುಲ್ ಗಾಂಧಿ ಈಗ ಮಾತನಾಡ್ತಾ ಇದ್ದಾರೆ. ನಾಚಿಕೆಗೇಡಿನ ಸಂಗತಿ ಏನು ಅನ್ನೋದನ್ನು ನಾನು ನಿಮಗೆ ಹೇಳ್ತಾ ಇದ್ದೀನಿ ಅಂತ ಹೇಳಿ ಕೆಲವೊಂದು ವಿಚಾರಗಳನ್ನು ಎತ್ತಿಟ್ಕೊಂಡು ಭಾರತ ಮತ್ತು ಅಮೆರಿಕದ ನಡುವಿನ ವ್ಯಾಪಾರ ಒಪ್ಪಂದ ಆಗಿರಬಹುದು, ಎಸ್ಟೀನ್ ಫೈಲ್ನಲ್ಲಿ ಅವರ ಒಂದು ಆರೋಪಗಳ ವಿಚಾರಗಳು ಮತ್ತು ಹೆಸರು ಬಂದಿರೋದಾಗಿರ್ಬೋದು, ಬೇರೆ ಬೇರೆ ರೀತಿಯಲ್ಲಿ ದೇಶದ ಡೇಟಾವನ್ನು ಸೋರಿಕೆ ಆಗುವಂತಹ ಭಯ ಆಗಿರಬಹುದು, ದೇಶದ ಜನರಿಗೆ ಮತ್ತು ರೈತರಿಗೆ ಅನ್ಯಾಯ ಆಗುವಂತಹ ವಿಚಾರ ಆಗಿರ್ಬೋದು, ಅದೆಲ್ಲದರ ಬಗ್ಗೆ ಕೂಡ ರಾಹುಲ್ ಗಾಂಧಿ ಟೀಕೆ ಮಾಡಿದ್ದಾರೆ. ಪ್ರಧಾನಿ ಮೋದಿಯವರ ನಿರ್ಧಾರದಿಂದ ದೇಶಕ್ಕೆ ಒಳಿತಾಗಿಲ್ಲ, ದೇಶಕ್ಕೆ ಕೆಡುಕಾಗ್ತಾ ಇದೆ, ಜನ ಸಂಕಷ್ಟಕ್ಕೆ ಸಿಲುಕ್ತಾ ಇದ್ದಾರೆ. ಯಾರಿಗೆ ಏನು ಕೆಲಸವನ್ನು ಮಾಡಿಕೊಡಬೇಕು, ಯಾವ ಉಪಯೋಗ ಆಗುವಂತಹ ಒಪ್ಪಂದ ಆಗಬೇಕು, ಯಾವ ಯೋಜನೆಯನ್ನು ತರಬೇಕು, ಅದರಲ್ಲಿ ವಿಫಲ ಆಗ್ತಾ ಇದ್ದಾರೆ. ನೀವು ನನ್ನನ್ನು ಟೀಕೆ ಮಾಡೋದಲ್ಲ, ನಿಮ್ಮನ್ನು ನೀವೇ ಪ್ರಶ್ನೆ ಮಾಡ್ಕೊಳ್ಳಿ, ನೀವೇನು ಮಾಡ್ತಾ ಇದ್ದೀರಿ ಅಂತ. ನಿಜವಾಗಿಯೂ ಕೂಡ ಭಾರತ ದೇಶಕ್ಕೆ, ಭಾರತದ ಜನತೆಗೆ ನಿಮಗೆ ಓಟ್ ಹಾಕಿ ಗೆಲ್ಲಿಸಿದಂತಹ ಜನರಿಗೆ ಒಳ್ಳೆಯದು ಮಾಡಬೇಕು ಅನ್ನೋದೇನಾದರೂ ಇದ್ದರೆ ನೀವು ಮಾಡ್ತಾ ಇರುವಂತಹ ವಿಚಾರಗಳನ್ನು ಯೋಚನೆ ಮಾಡಿ ಹೆಜ್ಜೆಯನ್ನು ಹಿಡಿ. ಈ ವಿಚಾರದಲ್ಲಿ ವಿಪಕ್ಷ ಏನಿದೆ ಯಾವುದೇ ರೀತಿಯಲ್ಲಿ ಕೂಡ ಹಿಂದಕ್ಕೆ ಸರಿಯೋದಿಲ್ಲ. ನಾವು ನಮ್ಮ ಹೋರಾಟವನ್ನು ನಿರಂತರವಾಗಿ ಮಾಡ್ಕೊಳ್ತಾ ಹೋಗ್ತೀವಿ. ಪ್ರಧಾನಿ ಮೋದಿಯವರಿಗೆ ಭಯ ಇದ್ದಂತೆ ಕಾಣ್ತಾ ಇದೆ. ನಮ್ಮ ಗಾಂಧೀಜಿಯವರು, ಭಗತ್ ಸಿಂಗ್ ಅವರು ತೋರಿದಂತಹ ದಾರಿಯಲ್ಲಿ ನಾವು ಹೋಗ್ತಾ ಇದ್ದೀವಿ. ಆ ದಾರಿಯನ್ನು ಕಂಡ್ರೆ ನಿಮಗೆ ಯಾಕೆ ಭಯ? ಮುಂದಿನ ದಿನಗಳಲ್ಲಿ ನಿಮ್ಮ ಸರ್ಕಾರ, ಬಿಜೆಪಿ ಸರ್ಕಾರ, RSS ಏನಿದೆ, ಏನೇನು ಮಾಡ್ತಾ ಇದೆ ಅದೆಲ್ಲವನ್ನು ಕೂಡ ತೆರೆದಿಡುವಂತಹ ಕೆಲಸ ವಿಪಕ್ಷ ಮಾಡುತ್ತೆ ಅಂತ ಹೇಳಿ ರಾಹುಲ್ ಗಾಂಧಿ ಮೋದಿಯ ವಿರುದ್ಧ, ಬಿಜೆಪಿಯ ವಿರುದ್ಧ, RSS ವಿರುದ್ಧವೂ ಕೂಡ ಕುಡುಕಿದ್ದಾರೆ. ಕ್ಷಣ ಕ್ಷಣದ ಸುದ್ದಿಗಳಿಗಾಗಿ ಫ್ರೀಡಂ ಟಿವಿ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ ಹಾಗೂ ಫಾಲೋ ಮಾಡಿ. ಹೊಸ ಸುದ್ದಿಗಳ ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನ್ ಮೇಲೆ ಕ್ಲಿಕ್ ಮಾಡಿ.